ಇಳುವರಿ ಆಧಾರದ ಮೇಲೆ ನೀನು ಹಣ ಕೊಡ್ತಾ ಇಲ್ಲ, ಸರಿಯಾಗಿ ಮೋಸ ಮಾಡ್ತಾ ಇದೆಯಾ, ಬೈ ಪ್ರಾಡಕ್ಟ್ ಲಾಭ ಕೊಡ್ತಾ ಇಲ್ಲ ಅಂತ ನಾವು ಯಾವಾಗ ಪಟ್ಟಿಡಿದ ಮೇಲೆ ಏನು ಮಾಡಿದ್ರು, ಪ್ರತಿ ವರ್ಷ 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 ಇಳುವರಿ ಕಡಿಮೆ ತೋರಿಸ್ತಾ ಬರ್ತಾ ಇದ್ದಾರೆ. 10-25 ಬಂತು, 10 ಬಂತು, 9-60 ಬಂತು, 9-50 ಬಂತು, 9-30 ಬಂತು. ಈ ವರ್ಷ 9-10 ಇಳುವರಿ ತೋರಿಸಿದ್ದಾರೆ. 9 ಅಂದರೆ 91 kg ಸಕ್ಕರೆ ಇಳುವರಿ. ನಿಮ್ಮ ಕಪ್ಪಲ್ಲಿ 91 kg ಸಕ್ಕರೆ ಇಳುವರಿ ಬರ್ತದೆ ಅಂತ ತೋರಿಸಿದ್ದಾರೆ. ಅದೇ ನೀವು ಆ ಕಪ್ಪನ್ನ 1 ಲಾರಿ ಕಪ್ಪು ಇಲ್ಲಿ ಕಳಿಸಿ, 1 ಲಾರಿ ಕಪ್ಪನ್ನ ಆಲೆಮನೆ ಕಳಿಸಿ, 130 kg ಬೆಲೆ ಬರ್ತದೆ. ಯಾಕೆ ಸಾಧ್ಯ? ಇದೇ ಮೋಸ. ಇದನ್ನೇ ಮೋಸ ಮಾಡ್ತಾ ಇರೋದು ಕಾರ್ಖಾನೆಯವನು. 30 kg ಸಕ್ಕರೆ ಕಡಿಮೆ ಬರ್ತದೆ ಅಂತ ತೋರಿಸ್ಮೇಲೆ ನಿಮ್ಗೆ ಇಳುವರಿ ಪ್ರಕಾರ ನಿಮ್ಗೆ ಅಲ್ಲೇ 350-400 ರೂಪಾಯಿ ಬೆಲೆ ಕಡಿಮೆ ಆಗೋಯ್ತು. 400 ರೂಪಾಯಿ ಬೆಲೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದಂತ ಬೆಲೆ 400 ರೂಪಾಯಿ ಕಡಿಮೆ ಆಗೋಯ್ತು. ಇದನ್ನ ಈ ಕಾರ್ಖಾನೆಯು ಮಾಡ್ತಾ ಇದ್ದಾನೆ. ಹೆಂಗ್ ಮಾಡ್ತಾ ಇದ್ದಾನೆ ಅಂದ್ರೆ ಸರ್ಕಾರಕ್ಕೆ ವರದಿ ಕೊಡ್ತಕ್ಕಂಥ ನೀವೇನೆ. ಇಡೀ ರಾಜ್ಯದ ಎಲ್ಲ ಕಾರ್ಖಾನೆಗಳು ತೂಕದ ಬಗ್ಗೆ, ಸಕ್ಕರೆ ಇಳುವರಿ ಬಗ್ಗೆ, ಬೈ ಪ್ರಾಡಕ್ಟ್ ಬಗ್ಗೆ ವರದಿನ ಯಾರು ಕೊಡೋದಿಲ್ಲ. ಸಕ್ಕರೆ ಕಾರ್ಖಾನೆಗಳೇ ವರದಿ ಕೊಡ್ತದೆ. ಅಸತ್ಯ ಎಲ್ಲಿರ್ತದೆ? ಮಧ್ಯೆ ಯಾರು ಮಾತಾಡಬಾರ್ದು, ಸಾಕು, ಆಮೇಲೆ ಟೀ ಕೊಡ್ರಿ. ಹೆಂಗ್ ಕೊಡ್ತಾನೆ? ಕಳ್ಳನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಜೈಲಿಗೆ ಸ್ಟೇಷನ್ ತಗೊಂಡೋಗಿ ನೀ ಕತ್ತಿದೆ ಅಂದ್ರೆ ನಾ ಕದ್ದಿನಿ ಅಂತ ಹೇಳ್ತಾನ? ಹೇಳಲ್ಲ. ಹಂಗೆ ಈ ಕಾರ್ಖಾನೆಯವರು ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಇಳುವರಿನಲ್ಲಿ. ಅಲ್ಲೂ ಕೂಡ 400-500 ರೂಪಾಯಿ ನೀವು ನಷ್ಟ ಆಗ್ತಾ ಇದೆ. ಈ ವರ್ಷ 91 kg ಸಕ್ಕರೆ ಇಳುವರಿ ಬರ್ತಂತೇಳಿ ತೋರಿಸಿದ್ದಾನೆ. ಇದು ಅಧಿಕೃತವಾಗಿ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ವರದಿ. ಎರಡನೇ ವಿಚಾರ ಏನು? ಕಬ್ಬಿನಿಂದ ಬರ್ತಕ್ಕಂಥ ಮೊಲಾಸಿಸ್, ಕಬ್ಬಿನಿಂದ ಬರ್ತಕ್ಕಂಥ ಸಿಪ್ಪೆ, ಅದರಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ವಿದ್ಯುತ್ ಉತ್ಪಾದನೆ ಮಾಡಿದ್ರೆ 150 ಯೂನಿಟ್ ವಿದ್ಯುತ್ ಉತ್ಪಾದನೆ ಆಗ್ತದೆ. 1 ಟನ್ ಕಬ್ಬಲ್ಲಿ 150 ಯೂನಿಟ್ ಉತ್ಪಾದನೆ ಆಯ್ತದೆ ವಿದ್ಯುತ್. ನಿಮ್ಗೆ ಕರೆಂಟ್ ಕೊಡಕ್ಕೆ ಯೋಚನೆ ಮಾಡ್ತಾನೆ ಅವಿವೇಕಿ. ನಮ್ ಕಬ್ಬಿನಿಂದ ಕರೆಂಟ್ ಉತ್ಪಾದನೆ ಮಾಡ್ಕೊಂಡು ಮಾರ್ತಾವನ. ಇದಕ್ಕೆ ಕಬ್ಬು ಕೊಡ್ತಕ್ಕಂಥ ರೈತರ ಶ್ರಮಕ್ಕೆ ಊಟ ಹಾಕ್ಸ್ಬೇಕು, ಕಾಫಿ ಕೊಡಿಸ್ಬೇಕು, ಗೌರವ ಕೊಡ್ಬೇಕು. ಅವಿವೇಕಿ ಒಂದು ಕರೆಂಟ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾನಂದ್ರೆ ಎಷ್ಟು ಅಸಹ್ಯ ಆಯ್ತದೆ ನೋಡಿ. ಇವಾಗ ಹೆಂಗ್ ಬುದ್ಧಿ ಕಲಿಸ್ಬೇಕು ನಾವು? ನಾವೇನು ಅವನೇನು ಭಿಕ್ಷೆ ಕೇಳ್ತಾ ಇಲ್ಲ. ನಮ್ಮ ಕಬ್ಬಿನಿಂದ ಉತ್ಪಾದನೆ ಮಾಡ್ತಕ್ಕಂಥ ಕರೆಂಟು ಅರ್ಧ ಗಂಟೆ ಕರೆಂಟ್ ಕೊಟ್ಟರು ಇವ್ರ ಅಪ್ಪನ ಮನೆ ಹಣ ಕೊಡೋದಿಲ್ಲ. ಇಂಥ ಅವಿವೇಕಿಗಳೆಲ್ಲ ಆಡಳಿತ ಮಾಡ್ತಾ ಇದ್ದಾರೆ. ಈ ಸೆಕ್ಯೂರಿಟಿ ಗಾರ್ಡ್ಗಳೇನು ನಮ್ಗೆ ಲೆಕ್ಕಿಲ್ಲ. ಅವರೆಲ್ಲ ಒತ್ಕೋಗಲ್ಲಿ ಫೀಸ್ ಹಾಕ್ಬಿಟ್ಟು ನಾವು ನುಗ್ಬಿಡ್ಬೋದು. ಅದೇನು ದೊಡ್ಡ ವಿಚಾರವೇನ್ರಿ? ಇಷ್ಟು ಜನಕ್ಕೆ ಅವ್ರೇನ್ರಿ ಲೆಕ್ಕ ನಮ್ಗವರು? ಇಂಥದ್ದೆಲ್ಲ ನಾವು ಮಾಡಿದೀವಿ. ಕಬಿನಿ ಡ್ಯಾಮ್ ಮುತ್ತಿಗೆ ಹಾಕ್ತಾಗ ಪೊಲೀಸ್ ಜೀಪ್ನೇ ತಳ್ಬಿಟ್ಟು, ಬುಲ್ಡೋಜರ್ನೇ ತಳ್ಬಿಟ್ಟು ಡ್ಯಾಮ್ ಮುತ್ತಿಗೆ ಹಾಕಿದೀನು. ಅದೇನು ಹೊಸ್ತಲ್ಲ. ನೀವು ಬಂದಿದ್ದೀರಿ ತುಂಬಾ ಜನ. ಅದೇನು ದೊಡ್ಡ ವಿಚಾರ